ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳ ಮೃತದೇಹವನ್ನು ರವಾನೆ ಮಾಡಲಾಗಿತ್ತು. ಯಲಹಂಕ ಆಸ್ಪತ್ರೆಯಲ್ಲಿ ಇಬ್ಬರೂ ಮಕ್ಕಳ ಮರಣೋತ್ತರ ಪರೀಕ್ಷೆ ಆಗಿದೆ. ಆಸ್ಪತ್ರೆ ಬಳಿ ಪೋಷಕರು ಮತ್ತು ಕುಟುಂಬಸ್ಥರು ಸೇರಿದ್ದಾರೆ. ಇವಾಗ ಮಕ್ಕಳನ್ನ ಕಳೆದುಕೊಂಡು ಕುಟುಂಬಸ್ಥರ ನೋವು ನಮಗೆ ಅದು ಪದಕ್ಕೆ ನಿಲ್ಕಲ್ಲ ಬಿಡಿ. ಡಿಕ್ಷನರಿಲೇ ಅಂತ ಪದಗಳಿರಲ್ಲ. ಯಾದಗಿರಿಯ ನಾಗನಗೌಡ CR ನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾನೆ. ಬೆಳಗ್ಗೆ ಹಾಲು ತರಕ್ಕೆ ಅಂತ ಹೋಗಿದ್ದಾರೆ. ಕಾಫಿ ಗೀಫಿ ಮಾಡ್ಕೊಂಡು ಮಕ್ಕಳಿಗೂ ಹಾಲು ಗೀಲು ಬಿಸ್ಕೆಟ್ ಕೊಡೋಣ, ಹಾಲು ತಗೊಬರೋಣ ಅಂತ ಪಾಪ ಆ ಕಾನ್ಸ್ಟೇಬಲ್ ಹೊರಟಿದ್ದಾರೆ. ಆಮೇಲೆ ಅವ್ರದ್ದು ಏನು ಎಡವಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರೇನು ತುಂಬಾ ಹರಿಬರಿಲಿಲ್ಲ. ಎರಡು ಮಕ್ಕಳನ್ನ ಮುಂದೆ ನಿಲ್ಲಿಸ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ತುಂಬಾ ಕೇರ್ಫುಲ್ ಆಗಿ ಮೂವ್ ಮಾಡಿದ್ದಾರೆ. ಅಂಡ್ ಬಸ್ ಬರ್ತಾ ಇರೋದು ನೋಡಿ ನಿಲ್ಸಿದ್ದಾರೆ. ಎಡವಟ್ಟು ಈ ನಾಲಾಯಕ ಎಲ್ಲಿ ಕಣ್ಣಿಡ್ಕೊಂಡು ಓಡಿಸ್ತಾ ಇದ್ನೋ ಬಸ್ ಡ್ರೈವರ್ ಇದ್ದಾನಲ್ಲ ಅವಂದು ಡಿಕ್ಕಿ ಹೊಡೆದ್ಮೇಲಾದ್ರೂ ಅವ್ರು ಕಿರ್ಚಿದ್ಮೇಲಾದ್ರೂ ಅದನ್ನ ಕೇಳಿಸ್ಕೋಬೇಕು ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲ. ಅಂತ ಪ್ರಜ್ಞೆ ಇಲ್ದೆಲ್ಲ ಇರೋವನ್ನ ನೀವು ಸ್ಕೂಲ್ ಬಸ್ ಡ್ರೈವರ್ ಆಗಿ ಮಾಡ್ಕೊಳ್ತೀರಿ. ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಪ್ರಕರಣ. ಈಗ ಯಲಹಂಕದ ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳ ಮೃತದೇಹವನ್ನ ಈಗ ಅಲ್ಲಿ ಇಡ್ಲಾಗಿದೆ. ಮರಣೋತ್ತರ ಪರೀಕ್ಷೆ ಆಗಿದೆ. ಅವರ ತಂದೆಗೆ ಹೆಂಗ್ರಿ ಆಗಿರ್ಬೇಡ ಸಿಚುವೇಶನ್. ಕೈ ಕಾಲು ಓಡಿರಲ್ಲ ರೀ. ನೋಡಿ ನಿಧಾನಕ್ಕೆ ಹೋಗಿದ್ದಾರೆ, ನಿಲ್ಸಿದ್ದಾರೆ. ಆ ಬಸ್ ಡ್ರೈವರ್ ಅವನೇನ್ ಕುಡ್ದಿಡ್ದಿದ್ನ ಬೆಳಬೆಳಗ್ಗೆನೆ ಗೊತ್ತಿಲ್ಲ. ಕೊಲೆಗಾರ ಅಷ್ಟೇ, ಇನ್ನೇನು ಅಲ್ಲ. ಇದೇನು ಆಕ್ಸಿಡೆಂಟ್ ಅಂದ್ರೆ ಗೊತ್ತಿಲ್ಲದೆ ಆಗಿದ್ದು, ಸಡನ್ ಆಗಿ ಆಗಿದ್ದು ಅಂತ ಹೇಳಕ್ ಆಗಲ್ಲ. ಇದು ಮೈ ಮೇಲೆ ಪ್ರಜ್ಞೆ ಇಲ್ದಲೆ ಕೆಲಸ ಮಾಡ್ಕೊಂಡಾಗ ಇಂಥದ್ದೇ ಆಗದಿದು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲೀಗ್ಸ್ ಅಜಯ್ ಮತ್ತು ಗಿರೀಶ್ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ ಮಾಹಿತಿನ ಕೊಡ್ಲಿಕ್ಕೆ. ಅಜಯ್, ನೀವು ಬೆಳಗ್ಗೆ ಘಟನೆ ನಡೆದ ಜಾಗದಲ್ಲೇ ಇದ್ದೀರಿ ಅನ್ನೋಂತಹ ಸುದ್ದಿ ಕೇಳ್ಪಟ್ವಿ. ತುಂಬಾ ಕಂಜೆಸ್ಟ್ ಆಗಿದೆಯಾ ರೋಡು? ಯಾರ್ದು ಎಡವಟ್ಟು ಅಂತ ಕಾಣಿಸ್ತಾ ಇದೆ. ತುಂಬಾ ಡಿಸ್ಟರ್ಬ್ ಮಾಡಿದ ವಿಡಿಯೋ ಅಜಯ್ ಇದು ಮಾತ್ರ. ಖಂಡಿತವಾಗ್ಲೂ ವಿದ್ಯಾ, ನೀವ್ ಹೇಳಿ ಸತ್ಯ. ಆದ್ರೆ ಈ ರೀತಿಯಾದಂತ ಘಟನೆ ಖಂಡಿತವಾಗ್ಲೂ ಯಾರ ಮನೇಲೂ ಕೂಡ ನಡಿಬಾರ್ದು ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಕಣ್ಣ ಎದುರಲ್ಲೇ ಮಕ್ಕಳು ಇಬ್ರು ಕೂಡ ಸಾವನ್ನಪ್ಪದನ್ನ ಒಬ್ರು ತಂದೆ ನೋಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಅದಕ್ಕಿಂತ ಒಂದು ಕೆಟ್ಟ ಸುದ್ದಿ ಇನ್ನೊಂದಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಕೇಳಿದ್ರೆ ರೋಡ್ ಕಂಜೆಸ್ಟೆಡ್ ಆಗಿ ಏನಾದ್ರು ಇದೆಯಾ ಅಂತ, ನಿಜವಾಗ್ಲೂ ಇಲ್ಲ. ಈ ರೋಡ್ ನಲ್ಲಿ 2 ಲಾರಿ ಹೋಗುವಷ್ಟು ಕೂಡ ಜಾಗ ಇದೆ. ಅಷ್ಟು ದೊಡ್ಡ ರೋಡ್ ಇದು. ಈಗ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ. ದೊಡ್ಡ ಜಾಗ ಅಂತಾನೆ ಹೇಳ್ಬೋದು, ದೊಡ್ಡ ರೋಡ್ ಅಂತಾನೆ ಹೇಳ್ಬೋದು. ಏನು 60 ಅಡಿ ರೋಡ್ ಅಂತಾನೆ ಹೇಳ್ಬೋದು. ಇಂತಹ ರೋಡಲ್ಲೂ ಕೂಡ ಈತ ತನ್ನ ಅಜಾಗರೂಕತೆಯ ಏನೋ ಒಂದು ಚಾಲನೆಯಿಂದ ಈ ರೀತಿಯಾದಂತಹ ಘಟನೆಗೆ ಕಾರಣ ಆಗಿದ್ದಾನೆ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಆತ ಏನು ಚಾಲಕ ಏನಿದ್ದಾನೆ, ಖಾಸಗಿ ಸ್ಕೂಲ್ ನ ಚಾಲಕ, ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವನಿಂದನೂ ಕೂಡ ಈಗಾಗ್ಲೇ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂತ ಕೆಲ್ಸಕ್ಕೂ ಕೂಡ ಈಗಾಗಲೇ ಸದ್ಯ ಮುಂದಾಗಿರುವಂತದಂದ್ರೆ ಏನ್ ಕಾಣಿಸ್ತಾ ಇದೆ, ಈ ರೋಡ್ ನಿಂದ ಆತ ಬರ್ತಾನೆ. ಈ ರೋಡ್ ನಿಂದ ಬಂದು ಏಕಾಏಕಿ ಇಲ್ಲೇ ಅಂದ್ರೆ ನಿಲ್ಸಿರ್ತಾರ ಅವ್ರ ಮೂವ್ಮೆಂಟು ಆಗಿರಲ್ಲ, ಅಥವಾ ಹಿಂದೆ ಮುಂದೆ ಗಾಡಿನೂ ಇರಲ್ಲ. ಇವ್ರೇನು ಟ್ರಾಫಿಕ್ ಇತ್ತು ಅಂತ ಹೇಳಿ ಏನು ವಿಚಾರಗಳು ಕೂಡ ಇಲ್ಲ. ಇದೇ ಜಾಗದಲ್ಲಿ ನಿಂತಿದ್ದಂತಹ ಏನು ತಂದೆ ಮತ್ತೆ ಏನು ಮಗಳೇನಿರ್ತಾರೆ ಅವರನ್ನ ಈಗಾಗ್ಲೇ ಏನು ಒಂದ್ ರೀತಿ ಕೊಲೆ ಅಂತಾನೆ ಹೇಳ್ಬೋದು ಇದನ್ನ. ಯಾಕಂದ್ರೆ ಅಜಾಗರೂಕತೆ ಕಂಪ್ಲೀಟ್ ಆಗಿ, ಯಾಕಂದ್ರೆ ಯಾರು ಕೂಡ ಈ ರೋಡಲ್ಲಿ ಇರ್ಲಿಲ್ಲ. ಫ್ರೀ ಆಗಿದ್ದಂತಹ ರೋಡಲ್ಲಿ ಈತ ಈ ರೀತಿಯಾದಂತಹ ಬೇಜವಾಬ್ದಾರಿ ರೀತಿಯಾದಂತಹ ಒಂದು ಏನು ಗಾಡಿಯನ್ನ ಚಲಾವಣೆ ಮಾಡಿ ಈಗಾಗ್ಲೇ ಆತ ಕೂಡ ಏನು ಪೊಲೀಸರ ಅತಿಥಿ ಕೂಡ ಆಗಿರುವಂತದ್ದು. ಅಂದ್ರೆ ಈಗ ವಿಚಾರ ತಿಳಿತಾ ಇರುವಂತದಂದ್ರೆ ಆತನನ್ನು ಕೂಡ ಈಗಾಗ್ಲೇ ಅರೆಸ್ಟ್ ಮಾಡಲಾಗಿದೆ. ಮತ್ತೆ ಈ ಬೆಳಗ್ಗೆನು ಕೂಡ 8 ಇಂದ 8:30 ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ಇಲ್ಲಿ ಬರೋಕ್ಕಿಂತ ಮುಂಚೆ ಕೂಡ ಬೇರೆ ಕಡೆ ಕೂಡ ಈತ ಗಾಡಿಯನ್ನ ಟಚ್ ಮಾಡ್ಕೊಂಡು ಬಂದಿದ್ದ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅದ್ರ ಬಗ್ಗೆ ಕೂಡ ಈಗಾಗ್ಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಈಗಾಗ್ಲೇ ಏನು ವರ್ಷ ಆಗಿರ್ಬೋದು ಮತ್ತೆ ಭಾನು ಆಗಿರ್ಬೋದು ಅವರು ಕೂಡ ಏನು ಬೆಳಗ್ಗೆ ಸಂದರ್ಭದಲ್ಲಿ ಆದ್ರೂನು ಇದು ಅನುಮಾನ ಕಾಡುತ್ತೆ. ಕುಡ್ದು ಏನಾದ್ರು ಬಸ್ ಓಡಿಸ್ತಾ ಇದ್ನ ಅವನು ಅಂತ, ಮೈ ಮೇಲೆ ಪ್ರಜ್ಞೆ ಇಲ್ದಂಗ್ ಕುಡ್ದು ಏನಾದ್ರು ಬಸ್ ಓಡಿಸ್ತಾ ಇದ್ನ ಅನ್ನೋ ಪ್ರಶ್ನೆ ಸಹಜವಾಗೇ ಕಾಡುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ ಏನಾದ್ರು ಸಿಗ್ತಾ ಇದೆಯಾ ಅವನ ಬಗ್ಗೆ?
ಆ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ಮಾಡಿದ್ರೆ, ಈಗಾಗಲೇ ಡಿ ಟೆಸ್ಟ್ ಮಾಡಿದ್ದಾರೆ. ಆದ್ರೆ ಆತ ಕುಡ್ದಿರ್ಲಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಕುಡ್ದಿರ್ಲಿಲ್ಲ ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಪೊಲೀಸ್ ಇಲಾಖೆಯಿಂದ ಕೂಡ ಈಗಾಗಲೇ ಕ್ಲಿಯರ್ ಕೂಡ ಆಗಿರುವಂತದ್ದು. ಪೊಲೀಸರು ಕೂಡ ಅವರು ಕುಡ್ದಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ದಾರೆ. ಆದ್ರೆ ಏಕಾಏಕಿಯಾಗಿ ಆತ ನೋಡ್ಬೇಕಾಗಿದ್ದಂತ ತನ್ನ ರೈಟ್ ಸೈಡ್ ಬಲಭಾಗಕ್ಕೆ ಕೂಡ ನೋಡ್ದಲೆ ಏಕಾಏಕಿ ಒಂದ್ ರೀತಿಯಾಗಿ ಬಂದು ಬಸ್ ಅನ್ನ ಹಚ್ಚಿದ್ದಾನೆ. ಆ ನಂತರ ಆ ಬಸ್ ಅನ್ನು ಕೂಡ ನಿಲ್ಲಿಸದೆ ಇಲ್ಲಿಂದ ಹೋಗಿದ್ದಾನೆ. ಆ ನಂತರ ಇಲ್ಲಿದ್ದಂತ ಕೆಲವೊಬ್ಬರು ಸ್ಥಳೀಯರು ಹೋಗಿ ಆತನನ್ನ ಇಟ್ಕೊಳ್ಳುವಂತ ಕೆಲಸ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಆ ನಂತರ ಆತನನ್ನ ಏನು ಸ್ಕೂಲಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಆ ನಂತರ ಅವನನ್ನ ಅರೆಸ್ಟ್ ಮಾಡುವಂತ ಕೆಲಸ ಈಗಾಗಲೇ ಏನು ಹೆಣ್ಣೂರು ಪೊಲೀಸರು ಕೂಡ ಮಾಡಿರುವಂತದ್ದು. ಈಗಾಗಲೇ ಮೃತದೇಹವನ್ನು ಕೂಡ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದರೆ, ಅವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು. ಎಂತ ತಂದೆಗೂ ಕೂಡ ಇಂತಹ ಸ್ಥಿತಿ ಬರಬಾರ್ದು ಅನ್ನೋದೇ ಅಂತಾನು ಕೂಡ ಈಗಾಗಲೇ ಇಲ್ಲೂ ಕೂಡ ಕೆಲವೊಬ್ರು ಕೂಡ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಕಣ್ಣೆದ್ರಲ್ಲೇ ಏನೂ ತಪ್ಪು ಮಾಡ್ದಲೆ ಏಕಾಏಕಿ ಅಂದ್ರೆ ಸುಮ್ಮನೆ ನಿಲ್ಸಿದ್ದಂತ ಗಾಡಿಗೆ ಬಂದು ಈ ರೀತಿಯಾದ್ರೆ ಯಾರು ಹೊಣೆ ಅನ್ನೋದೇ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ವಿದ್ಯಾ, ಓಕೆ, ಸ್ಟೇ ವಿತ್ ಮಿ ಅಜಯ್. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಆ ತಂದೆಯ ತಲೆಯಲ್ಲಿ ಈಗ್ಲೂ ಒಂದು ವಾಕ್ಯ ಹರಿದಾಡ್ತಾ ಇರುತ್ತೆ, ಆ ದೇವ್ರು ಬೇಕಾದ್ರೆ ನನ್ನ ಜೀವನ ಆದ್ರೂ ಕೊಟ್ಬಿಡ್ತೀನಿ, ನನ್ನ ಮಕ್ಳನ್ನ ಉಳಿಸ್ಕೊಟ್ರೆ ಸಾಕು ಅನ್ನುವಂತಹ ಪದ ಈಗ್ಲೂ ಅವ್ರ ತಂದೆ ತಲೆಯಲ್ಲಿ ಜಿನ್ಗುಡ್ತಾ ಇರುತ್ತೆ. ಓಕೆ, ಈಗ ಅವ್ರ ಮನೆ ಭಾಗದಿಂದಲೇ ನನ್ನ ಕಲ್ಲಿಗ ಗಿರೀಶ್ ಕೂಡ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಗಿರೀಶ್, ನಿಮ್ಮ ಕೆಲಸದ ಸಂದಿಗ್ಧತೆ ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಯಾರನ್ನ ಏನೂ ಕೇಳಕ್ಕಾಗಲ್ಲ, ಯಾರು ಏನ್ ಹೇಳಕ್ಕೂ ಕೂಡ ರೆಡಿ ಇರಲ್ಲ. ಬಟ್ ಸ್ಟಿಲ್ ಮನೆಯ ಬಳಿ ಪರಿಸ್ಥಿತಿ ಹೇಗಿದೆ, ಜನ ಜಮಾಯಿಸಿರೋದ್ರ ಬಗ್ಗೆ ಅಂಡ್ ಉಳಿದಂತಹ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಗಿರೀಶ್. ವಿದ್ಯಾ, ಈ ಒಂದು ಘಟನೆ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸೆಂಟ್ರಲ್ ಬಡಾವಣೆ ಅಂತ ಏನ್ ಕರಿತೀವಿ ಅದರಲ್ಲಿ ಆಗಿರೋಂಥದ್ದು. ಅದರಲ್ಲೂ ಕೂಡ ಬೆಳಿಗ್ಗೆ 8 ಗಂಟೆಯ ಸಮಯದಲ್ಲಿ ಆಗಿದೆ. ಏನು ರಾಯಚೂರು ಕುಷ್ಟಗಿ ಮೂಲದ ಏನು ನಾಗನಗೌಡ ಎನ್ನುವ ವ್ಯಕ್ತಿ ಬೆಂಗಳೂರಿನ CIR ಅಂದ್ರೆ ಏನು ಸಿಟಿ ಆರ್ಮ್ಡ್ ರಿಸರ್ವ್ ಅನ್ನು ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಏನು ಇವತ್ತು ಮುಂಜಾನೆ ಹಾಲನ್ನ ತರಲಿಕ್ಕೆ ಅಂತ ಹೇಳಿ ಅವರ ಸ್ಕೂಟರ್ ನ ಮಧ್ಯಭಾಗದಲ್ಲಿ ಅವರ ಏನು 2ನೇ ಮಗಳಾದಂತಹ 2 ವರ್ಷದ ಹಾಗೂ 4 ವರ್ಷದ ಅವರ ಅಣ್ಣನ ಮಗಳಾದಂತಹ ಬಾನು ಎಂಬುವರನ್ನ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಟರ್ನಿಂಗ್ ಅಲ್ಲಿ ಏನಾಗುತ್ತೆ, ಆತ ಏನು ಚಲಾವಣೆ ಮಾಡ್ತಾ ಇರ್ತಾನೆ ಖಾಸಗಿ ಸ್ಕೂಲ್ ಬಸ್ ನ, ಆತ ನೋಡೋದಿಲ್ಲ, ಆತ ಸ್ಟ್ರೈಟ್ ನೋಡ್ತಿದ್ದ ಅಂತ ಕಾಣಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ಇವರು ಮುಂದೆ ಹೋಗಿ ಸ್ಟಾಪ್ ಮಾಡ್ತಾರೆ. ಇವರು ಸಹ ಏನು ಆ ಒಂದು ಸ್ಕೂಟರ್ ಅನ್ನ ಮೂವ್ ಮಾಡೋದಿಲ್ಲ. ಆದ್ರೂ ಸಹ ಆತ ಅಜಾಗರೂಕತೆಯಿಂದ ಬಲಭಾಗಕ್ಕೆ ತಿರುವನ್ನ ತೆಗೆದುಕೊಂಡು ಏನು ಇಬ್ಬರ ಮಕ್ಕಳಿಗೆ ಸಾವಿಗೆ ಕಾರಣನಾಗ್ತಾನೆ. ನಾನು ಪ್ರಸ್ತುತವಾಗಿ ಏನು ಆ ಒಂದು ಇಲಾಖೆಯಿಂದ ಕೊಟ್ಟಿರ್ತಕ್ಕಂತಹ ಮನೆ ಮುಂಭಾಗದಲ್ಲೇ ಇದ್ದೀನಿ. ನೀವು ಈ ಒಂದು ಕ್ವಾರ್ಟರ್ಸ್ ಅನ್ನ ನೋಡ್ತಾ ಹೋಗ್ಬೋದು. ವೇದವತಿ ಬ್ಲಾಕ್ ಅಂತ ಇದೆ. ಇಲ್ಲಿಯವರೆಗೂ ಸಹ ಆ ಏನು ಇಬ್ಬರು ಮಕ್ಕಳ ಪಾರ್ಥಿವ ಶರೀರ ಇಲ್ಲಿಯೇ ಇತ್ತು. ಈಗ ಜಸ್ಟ್ 1 ಗಂಟೆಯ ಮುಂಚೆ ಆ ಮಕ್ಕಳನ್ನ ಏನು ರಾಯಚೂರಿನ ಕುಷ್ಟಗಿ ಆ ಭಾಗಕ್ಕೆ ಏನು ಆ ಮಣ್ಣು ಮಾಡುವ ಕಾರ್ಯಕ್ಕಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಈ ಒಂದು ಮನೆಯ ಮುಂದೆ ನಿಜವಾಗಿಯೂ ನೀರಸ ಮೌನ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಸುಮಾರು 2 ವರ್ಷದ ಮಗು, ಅದೇ ರೀತಿ 4 ವರ್ಷದ ಮಗಳನ್ನ ಸಾಕಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ಈ ಒಂದು ಕ್ಷಣ ಮಾತ್ರದಲ್ಲಿ ಆದಂತಹ ಇನ್ಸಿಡೆಂಟ್ ಏನಿದೆ, ಇದು ಇಬ್ಬರ ಸಾವಿಗೂ ಸಹ ಕಾರಣ ಆಗಿದೆ. ಇಲ್ಲಿ ಅಜಾಗರೂಕತೆಯ ಚಾಲನೆ, ಅದೇ ರೀತಿ ನಿರ್ಲಕ್ಷ್ಯದ ಚಾಲನೆ ಎರಡೂ ಕೂಡ ನಾವು ನೋಡ್ಬೋದು. ಅದರಲ್ಲಿ ಅತಿ ಪ್ರಮುಖವಾಗಿ ಯಾವುದೇ ಘಟನೆ ಆದ್ರೂ ಸಹ ಅದರ ಇಂಪ್ಯಾಕ್ಟ್ ಏನಿದೆ ಅಂತ ನಾವು ನೋಡ್ತೀವಿ. ಅದೇ ರೀತಿ ಇಲ್ಲಿ ಇಬ್ಬರ ಮಕ್ಕಳು ಸಾವಿಗೀಡಾಗಿದ್ದಾರೆ. ಖಾಸಗಿ ಶಾಲೆಯ ತಪ್ಪೇನಿದೆ ಅಂತ ನಾವು ನೋಡ್ತಾ ಹೋದ್ರೆ, ಈ ಚಾಲಕರಿಗೆ ಸರಿಯಾದಂತಹ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇಲ್ವಾ ಇವರು? ರಾತ್ರಿ ಕುಡಿದು ಬಂದು ಅಥವಾ ಏನು ನೆನ್ನೆ 1 ಗಂಟೆ ಅಥವಾ 2 ಗಂಟೆಯ ಹಿಂಭಾಗದಲ್ಲಿ ಕುಡಿದು ಚಾಲನೆ ಮಾಡಿದ್ರೆ ಈ ರೀತಿ ಅಪಘಾತಗಳು ಆಗುತ್ತೆ ಅನ್ನೋದು ಎಷ್ಟು ಸತ್ಯವೋ, ಅದೇ ರೀತಿ ಹಿಂದಿನ ದಿನ ಹ್ಯಾಂಗ್ ಓವರ್ ಇಂದನೂ ಕೂಡ ಈ ರೀತಿಯ ಅಪಘಾತ ಕೈಯಲ್ಲಿ ಸಾಕಷ್ಟು ಮಕ್ಕಳು ಅಂದ್ರೆ ಸುಮಾರು 30ರಿಂದ 40 ಸ್ಟೂಡೆಂಟ್ಸ್ ಏನು ಆ ಒಂದು ಬಸ್ ನಲ್ಲಿ ಕುತ್ಕೊಂತಾರೆ. ಅಂತಹ ಒಂದು ದೊಡ್ಡ ಬಸ್ಸಿನ ಚಾಲಕನ ಒಂದು ವೃತ್ತಿಯನ್ನ ಕೊಟ್ಟಿರ್ತಾರೆ. ಈ ರೀತಿಯ ಕೃತ್ಯವನ್ನ ಮಾಡಿ ಎಸಗಿದ್ದಾರೆ. ಒಟ್ಟಾರೆ ಈ ಒಂದು ಕೃತ್ಯದಲ್ಲಿ 2 ವರ್ಷದ ಹೆಣ್ಣು ಮಗು, ಅದೇ ರೀತಿ 4 ವರ್ಷದ ಮಗು ಅಸುನೀಗಿರುವಂತದ್ದು. ಸದ್ಯ ಏನು ಮೃತದೇಹವನ್ನು ಸಹ ತೆಗೆದುಕೊಂಡು ಹೋಗಿದ್ದಾರೆ ವಿದ್ಯಾ. ಆದ್ರೆ ಏನು ಈ ಒಬ್ಬ ಖಾಸಗಿ ಬಸ್ನ ಚಾಲಕ ಕೂಡ ಏನು ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಈತನ ಈ ಹಿಂದೆ ಸಾಕಷ್ಟು ಕೃತ್ಯಗಳಲ್ಲಿ ಭಾಗಿಯಾಗಿದ್ನ ಅಥವಾ ಇದೇ ರೀತಿ ಎಲ್ಲಾದ್ರೂ ಆಕ್ಸಿಡೆಂಟ್ ಗಳಾಗಿರ್ಬೋದು, ಈತನ ಏನು ರೆಕಾರ್ಡ್ ಏನಿದೆ ಇವೆಲ್ಲವನ್ನು ಕೂಡ ಏನು ಚೆಕ್ ಮಾಡ್ತಾ ಇದ್ದಾರೆ ವಿದ್ಯಾ. ಥ್ಯಾಂಕ್ ಯು ಇಬ್ರಿಗೂ ಕೂಡ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಮೊದಲು ಸ್ಕೂಲ್ಗಳು ನೀವುಗಳು ದಯವಿಟ್ಟು 5-10 ಸಾವಿರ ಉಳ್ಸಕ್ ಹೋಗಿ ಎಷ್ಟೋ ಮನೆ ದೀಪವನ್ನ ಆರ್ಸಕ್ ಹೋಗ್ಬಿಡಿ. ಅಂಡ್ ಸ್ಕೂಲ್ ಬಸ್ಗಳಿಗೆ ನೀವು ಅಲರ್ಟ್ ಮಾಡ್ಬೇಕಾದ್ರೆ ಎಷ್ಟು ಜೋಪಾನ ಇದ್ರೂ ಸಾಕಾಗಲ್ಲ. ಅವ್ರ ಲೈಸೆನ್ಸ್ ಇದೆ, DL ಇದೆ ಅಂತ ಚೆಕ್ ಮಾಡೋದಲ್ಲ, ಅವ್ರ ಹಿಸ್ಟ್ರಿ ಏನು, ಡ್ರೈವಿಂಗ್ ಹಿಸ್ಟ್ರಿ ಏನು, ಎಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ, ಬರುತ್ತಾ ಇಲ್ವಾ, ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ಏಕಾಏಕಿ ಯಾರೋ ಕಡಿಮೆಗೆ ಸಿಕ್ಬಿಡ್ತಾರೆ ಅಂತ ಕರ್ಕೊಬಂದು ಕೂರಿಸ್ಬಿಟ್ರೆ ನಿಮ್ ಸ್ಕೂಲ್ ಮಕ್ಕಳ ಜೀವಕ್ಕೂ ಕೂಡ ಗ್ಯಾರಂಟಿ ಇರಲ್ಲ. ಇಂಥವ್ರಿಂದ ಅನ್ಯಾಯವಾಗಿ 2 ಮಕ್ಕಳು ಹೋಗಿದಾವಲ್ರಿ. ಕಣ್ಣೆದ್ರಿಗೆ ಮಕ್ಕಳನ್ನ ಕಳ್ಕೊಂಡು ಆ ತಂದೆ ಜೀವನ್ ಪರ್ಯಂತ ಇನ್ನೆಷ್ಟು ಕೊರಗನ್ನ ಅನುಭವಿಸ್ಬೋದು. ಅಂಡ್ ಇದನ್ನ ಆಕ್ಸಿಡೆಂಟ್ ಆಗಿದ್ದು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಇದು ಕೊಲೆ ಅಂತಾನೆ ಆಗುತ್ತೆ. ಇದು ಬೇಜವಾಬ್ದಾರಿ. ಆ ಕ್ಷಣಕ್ಕೆ ಕುಡ್ದಿದ್ನೋ ಇಲ್ವೋ, ರಾತ್ರಿ ಕುಡ್ದಿದ್ದು ಇಳ್ದಿತ್ತೋ ಇಲ್ವೋ ಅವನಿಗೆ, ಅಥವಾ ಮನೇಲಿ ಏನಾದ್ರು ಜಗಳ ಮಾಡ್ಕೊಂಡು ಬಂದಿದ್ದ, ಯಾವ್ದಾದ್ರೂ ಇರಲಿ, ಫಸ್ಟ್ ಸ್ಕೂಲ್ ಅವರು, ನೀವು ಸ್ಕೂಲ್ ಅಥವಾ ಕಾಲೇಜು, ಥೋ ಹೆಂಗ್ರಿ ಆ ವಾಯ್ಸ್ ಕೇಳಿಸ್ಕೊಳಕ್ಕಾಗಲ್ವ? ಇದು ಇಡೀ ದಿನ ಡಿಸ್ಟರ್ಬ್ ಮಾಡಿದಂತಹ ವಿಡಿಯೋ ಮಾತ್ರ ಇದು. ಟೀ ಶರ್ಟ್ ಎಲ್ಲ ಬ್ಲಡ್ ಆಗಿದೆ ಅವ್ರಿಗೆ.
ಇವ್ ತಂದೆನಾ ತಂದೆ ಇವ್ ತಂದೆನಾ ತಂದೆ